ಬಿಸ್ಮಿಲ್ಲಾಹ್ ರಹಮಾನ್ ರಹೀಮ್. ಇದು ಒಬ್ಬ ತಾಯಿಯ ತಾಳ್ಮೆ, ಪ್ರಾರ್ಥನೆ ಮತ್ತು ನಂಬಿಕೆಯ ಘಟನೆ. ನೀವು ಎಂದಾದರೂ ಯೋಚಿಸಿದ್ದಿರೋ ಒಬ್ಬ ತಾಯಿ ತನ್ನ ಪುಟ್ಟ ಮಗುವಿನೊಂದಿಗೆ ತಿನ್ನಲು ಆಹಾರವಿಲ್ಲದ, ಕುಡಿಯಲು ನೀರಿಲ್ಲದ, ಯಾವುದೇ ಮರದ ನೆರಳಿಲ್ಲದ ಮತ್ತು ಮನುಷ್ಯರೂ ಇಲ್ಲದಿರುವ ನಿರ್ಜನ ಕಣಿವೆಯಲ್ಲಿ ಉರಿಯುತ್ತಿರೋ ಭೂಮಿ, ಬಿಸಿ ಗಾಳಿ ಬೀಸುತ್ತಿದ್ದರೂ ಅಲ್ಲಾಹ ಸುಬ್ಹಾನ ವ ತಆಲನನ್ನು ಪ್ರಾರ್ಥಿಸುತ್ತಾ ಅಲ್ಲಾಹನ ಮೇಲೆ ಸಂಪೂರ್ಣ ನಂಬಿಕೆಯನ್ನು ಇಟ್ಟಿರುತ್ತಾರೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು. ಇದು ಸಯ್ಯದ ಹಾಜರ ಸಲಾಮುಲ್ಲಾಹಿ ಅಲೈಹಾ ಅವರ ಘಟನೆ. ಅವರು ಸಯ್ಯದುನ ಇಬ್ರಾಹಿಂ ಅಲೈಹಿಸ್ಸಲಾಂ ರವರ ಪತ್ನಿ ಮತ್ತು ಸಯ್ಯದುನ ಇಸ್ಮಾಯಿಲ್ ಅಲೈಹಿಸ್ಸಲಾಂ ರವರ ತಾಯಿ. ಸರ್ವಶಕ್ತನಾದ ಅಲ್ಲಾಹ ಸುಬ್ಹಾನ ವ ತಆಲನು ಸಯ್ಯದುನ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರಿಗೆ ಆಜ್ಞಾಪಿಸಿದನು, ಓ ಇಬ್ರಾಹಿಂ ಅಲೈಹಿಸ್ಸಲಾಂ, ನನ್ನ ಸಂತೋಷಕ್ಕಾಗಿ ತಮ್ಮ ಪತ್ನಿ ಸಯ್ಯದ ಹಾಜರ ಸಲಾಮುಲ್ಲಾಹಿ ಅಲೈಹಾ ಮತ್ತು ನಿಮ್ಮ ಮಗ ಸಯ್ಯದುನ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರನ್ನು ನೀರಿಲ್ಲದ ನಿರ್ಜನ ಕಣಿವೆಯಲ್ಲಿ ಬಿಟ್ಟು ಬಿಡಿ. ಅಲ್ಲಾಹ್ ಸುಬ್ಹಾನ ವ ತಆಲನ ಆದೇಶದಂತೆ ಸಯ್ಯದುನ ಇಬ್ರಾಹಿಂ ಅಲೈಹಿಸ್ಸಲಾಂ ತಮ್ಮ ಪತ್ನಿ ಮತ್ತು ಪುಟ್ಟ ಮಗುವನ್ನು ತನ್ನೊಂದಿಗೆ ಒಂಟೆಯ ಮೇಲೆ ಕರೆದುಕೊಂಡು ಮತ್ತು ನಡೆದುಕೊಂಡು ಮಕ್ಕಾದ ನಿರ್ಜನ ಕಣಿವೆಗೆ ಬಂದರು. ಆ ಸಮಯದಲ್ಲಿ ಮಕ್ಕಾದಲ್ಲಿ ಬೈತುಲ್ಲಾ ಶರೀಫ್ ಎಂದರೆ ಅಲ್ಲಾಹನ ಮನೆ ಕಾಬಾ ಶರೀಫ್ ಇರಲಿಲ್ಲ. ನೀರಾಗಲಿ ಮರಗಳಾಗಲಿ ಯಾವುದೇ ಮನುಷ್ಯರಾಗಲಿ ಇರಲಿಲ್ಲ. ಸಯ್ಯದುನ ಇಬ್ರಾಹಿಂ ಅಲೈಹಿಸ್ಸಲಾಂ ರವರು ಸಯ್ಯದ ಹಾಜರ ಸಲಾಮುಲ್ಲಾಹಿ ಅಲೈಹಾ ಮತ್ತು ಪುಟ್ಟ ಸಯ್ಯದುನ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಅವರನ್ನು ಅಲ್ಲಿಯೇ ಬಿಟ್ಟು ಮೌನವಾಗಿ ಹಿಂತಿರುಗಿದರು. ಸಯ್ಯದ ಹಾಜರ ಸಲಾಮುಲ್ಲಾಹಿ ಅಲೈಹಾ ಕರೆದರು, ಓ ಇಬ್ರಾಹಿಂ ಅಲೈಹಿಸ್ಸಲಾಂ, ಈ ನಿರ್ಜನ ಕಣಿವೆಯಲ್ಲಿ ನೀವು ನಮ್ಮನ್ನು ಒಂಟಿಯಾಗಿ ಬಿಡುತ್ತಿದ್ದೀರಾ. ಇಲ್ಲಿ ಮನುಷ್ಯರಿಲ್ಲ, ಆಹಾರವಾಗಲಿ ಕುಡಿಯಲು ನೀರಾಗಲಿ ಇಲ್ಲ. ಸಯ್ಯದುನ ಇಬ್ರಾಹಿಂ ಅಲೈಹಿಸ್ಸಲಾಂ ಮೌನವಾಗಿದ್ದರು. ಪುನಃ ಸಯ್ಯದ ಹಾಜರ ಸಲಾಮುಲ್ಲಾಹಿ ಅಲೈಹರವರು ಇದು ಅಲ್ಲಾಹ ಸುಬ್ಹಾನ ವ ತಆಲನ ಆಜ್ಞೆಯೇ ಎಂದು ಕೇಳಿದರು. ಸಯ್ಯದುನ ಇಬ್ರಾಹಿಂ ಅಲೈಹಿಸ್ಸಲಾಂ ತಲೆಯಾಡಿಸಿ ಹೌದು ಎಂದರು. ಸಯ್ಯದ ಹಾಜರ ಸಲಾಮುಲ್ಲಾಹಿ ಅಲೈಹಾ ತಕ್ಷಣ ಹೇಳಿದರು, ಇದು ಅಲ್ಲಾಹನ ಆಜ್ಞೆಯಾಗಿದ್ದರೆ ಅವನು ನಮ್ಮನ್ನು ವ್ಯರ್ಥ ಬಿಡುವುದಿಲ್ಲ. ಸುಬ್ಹಾನಲ್ಲಾಹ್, ಎಂತಹ ವಿಶ್ವಾಸ! ಅಲ್ಲಾಹ ಸುಬ್ಹಾನ ವ ತಆಲನ ಮೇಲೆ ಎಂತಹ ನಂಬಿಕೆ! ಸಮಯ ಕಳೆಯಿತು. ಅವರ ಬಳಿಯಿದ್ದ ಆಹಾರ ಮುಗಿಯಿತು. ಪುಟ್ಟ ಮಗು ಇಸ್ಮಾಯಿಲ್ ಅಲೈಹಿಸ್ಸಲಾಂ ಬಾಯಾರಿಕೆಯಿಂದ ಬಳಲಲು ಪ್ರಾರಂಭಿಸಿದಾಗ ತಾಯಿಯ ಮಮತೆ, ಮಗು ಅಳುವುದನ್ನು ಕಂಡು ಸಯ್ಯದ ಹಾಜರ ಸಲಾಮುಲ್ಲಾಹಿ ಅಲೈಹಾ ನೀರನ್ನು ಹುಡುಕಿಕೊಂಡು ಮೊದಲ ಬಾರಿಗೆ ಸಫಾ ಬೆಟ್ಟವನ್ನು ಹತ್ತಿದರು. ದೂರದವರೆಗೆ ನೋಡಿದರೂ ಏನು ಕಾಣದಿದ್ದಾಗ ಓಡುತ್ತಾ ಮರುವ ಬೆಟ್ಟ ಹತ್ತಿದರು. ಅಲ್ಲಿಯೂ ಹತ್ತಿ ದೂರದವರೆಗೆ ನೋಡಿದರು, ಏನು ಕಾಣದಿದ್ದಾಗ ಇದೇ ರೀತಿ ಅವರು ಸಫಾ ಮತ್ತು ಮರುವ ಬೆಟ್ಟದ ನಡುವೆ 7 ಬಾರಿ ಓಡಿದರು. ಅವರು ಎತ್ತರದ ಸ್ಥಳಕ್ಕೆ ಹೋದಾಗ ಅಲ್ಲಿನಿಂದ ಮಗು ಕಾಣದಿದ್ದಾಗ ಅವರು ವೇಗವಾಗಿ ಓಡುತ್ತಾ ಮಗುವಿನ ಬಳಿಗೆ ಬರುತ್ತಿದ್ದರು. ಇದು ಕೇವಲ ಓಟವಾಗಿರಲಿಲ್ಲ, ಇದು ಒಬ್ಬ ತಾಯಿಯ ತಾಳ್ಮೆ, ದೇವರಲ್ಲಿ ನಂಬಿಕೆ ಮತ್ತು ತನ್ನ ಮಗನ ಮೇಲಿನ ಪ್ರೀತಿಯಾಗಿತ್ತು. ಸಯ್ಯದ ಹಾಜರ ಸಲಾಮುಲ್ಲಾಹಿ ಅಲೈಹಾರವರು ದಣಿದು ಮಗುವಿನ ಬಳಿಗೆ ಹಿಂತಿರುಗಿದಾಗ ಆಶ್ಚರ್ಯದಿಂದ ನೋಡಿದರು. ಸರ್ವಶಕ್ತನಾದ ಅಲ್ಲಾಹ ಸುಬ್ಹಾನ ವ ತಆಲನ ಕರುಣೆ ಉಕ್ಕಿ ಹರಿಯಿತು. ಪವಾಡವಾಗಿ ಸಯ್ಯದುನ ಇಸ್ಮಾಯಿಲ್ ಅಲೈಹಿಸ್ಸಲಾಂ ತಮ್ಮ ಹಿಮ್ಮಡಿಗಳನ್ನು ನೆಲದ ಮೇಲೆ ಉಜ್ಜಿದರು. ಸರ್ವಶಕ್ತನಾದ ಅಲ್ಲಾಹ ಸುಬ್ಹಾನ ವ ತಆಲನು ಅವರ ಪಾದಗಳ ಕೆಳಗಿನಿಂದ ಭೂಮಿಯು ಬಿರುಕು ಬಿಟ್ಟಿತು. ನೆಲದಿಂದ ನೀರಿನ ಚಿಲುಮೆಯು ಉಕ್ಕಿ ಹರಿಯಿತು. ಇದು ಜಂಜಂನ ನೀರು. ಸಯ್ಯದ ಹಾಜರ ಸಲಾಮುಲ್ಲಾಹಿ ಅಲೈಹಾರವರು ಬೇಗನೆ ನೀರನ್ನು ಸಂಗ್ರಹಿಸಲು ಆರಂಭಿಸಿದರು. ಚಿಲುಮೆಯ ಸುತ್ತಲೂ ಮರಳಿನ ವೃತ್ತವನ್ನು ಮಾಡಿದರು ಮತ್ತು ಹೇಳಿದರು, ಜಮ್ ಜಮ್ ಎಂದರೆ ನಿಲ್ಲು ನಿಲ್ಲು ಎಂದು ಇದರ ಅರ್ಥ. ಅದೇ ಸಮಯಕ್ಕೆ ಮಹಾದೇವದೂತರಾದ ಹಜರತ್ ಜಿಬ್ರೈಲ್ ಅಲೈಹಿಸ್ಸಲಾಂ ಪ್ರತ್ಯಕ್ಷರಾದರು. ಹೇಳಿದರು, ಜಮ್ ಜಮ್ ನೀರು ಕಯಾಮತ್ ಎಂದರೆ ತೀರ್ಪಿನ ದಿನದವರೆಗೆ ಬಾಯಾರಿದವರಿಗೆ ಗುಣಪಡಿಸುವ ಮತ್ತು ಆರೋಗ್ಯವನ್ನು ನೀಡುತ್ತದೆ. ಸಯ್ಯದ ಹಾಜರ ಸಲಾಮುಲ್ಲಾಹಿ ಅಲೈಹಾರವರ 2 ಬೆಟ್ಟಗಳ ನಡುವಿನ ಓಡಿದ ಓಟವನ್ನು ಇಂದು ಪ್ರತಿಯೊಬ್ಬ ಹಜ್ ಮತ್ತು ಉಮ್ರಾ ಮಾಡುವವರಿಗೆ ಕಡ್ಡಾಯ ಆರಾಧನೆಯಾಗಿದೆ. ಇದನ್ನು ಸಯಿ ಎಂದು ಕರೆಯುತ್ತಾರೆ. ಸಯ್ಯದ ಹಾಜರ ಸಲಾಮುಲ್ಲಾಹಿ ಅಲೈಹರವರ ಸಯಿಯನ್ನು ಅಂದರೆ ಓಟವನ್ನು ನೆನಪಿಸಿಕೊಳ್ಳುತ್ತಾರೆ. ಸಫಾ ಮತ್ತು ಮರುವ ಬೆಟ್ಟಗಳ ನಡುವೆ 7 ಸುತ್ತು ಸುತ್ತುತ್ತಾರೆ. ಸಯ್ಯದ ಹಾಜರ ಸಲಾಮುಲ್ಲಾಹಿ ಅಲೈಹಾ ವೇಗವಾಗಿ ಓಡಿದ ಸ್ಥಳದಲ್ಲಿ ಪ್ರತಿಯೊಬ್ಬ ಹಜ್ ಮತ್ತು ಉಮ್ರಾ ಮಾಡುವವರು ಓಡುತ್ತಾರೆ. ಇದೊಂದು ಆರಾಧನೆಯಾಗಿದೆ. ಇದು ಸಯ್ಯದ ಹಾಜರ ಸಲಾಮುಲ್ಲಾಹಿ ಅಲೈಹಾರವರ ನಂಬಿಕೆ, ತಾಳ್ಮೆ, ತ್ಯಾಗಕ್ಕೆ ಸರ್ವಶಕ್ತನಾದ ಅಲ್ಲಾಹ ಸುಬ್ಹಾನ ವ ತಆಲನು ತೀರ್ಪಿನ ದಿನದವರೆಗೆ ಆ ತಾಯಿಯ ತಾಳ್ಮೆಯನ್ನು ಗೌರವಿಸಿದನು. ಇಂದು ಲಕ್ಷಾಂತರ ಮುಸ್ಲಿಮರು
ಆ ತಾಯಿಯ ಹೆಜ್ಜೆ ಗುರುತನ್ನು ಅನುಸರಿಸಿ ಅಲ್ಲಾಹ್ ಸುಬ್ಹಾನಹು ವ ತಆಲನ ಮೆಚ್ಚುಗೆ ಮತ್ತು ತೃಪ್ತಿಗೆ ಪಾತ್ರರಾಗುತ್ತಾರೆ. ಈ ಘಟನೆಯು ನಮಗೆ ಕಲಿಸುತ್ತದೆ, ಅಲ್ಲಾಹ್ ಸುಬ್ಹಾನಹು ವ ತಆಲನ ಮೇಲೆ ವಿಶ್ವಾಸ ಮತ್ತು ನಂಬಿಕೆ ಇಡುವವರನ್ನು ಅವರನ್ನು ಎಂದಿಗೂ ಒಬ್ಬಂಟಿಯಾಗಿ ಕೈ ಬಿಡುವುದಿಲ್ಲ. ಸೈಯದ ಹಾಜರ ಸಲಾಮುಲ್ಲಾಹಿ ಅಲೇಹರವರು ಒಬ್ಬ ತಾಯಿಯಾಗಿದ್ದರೂ ಸಹ ಅವರ ತಾಳ್ಮೆ ಮತ್ತು ನಂಬಿಕೆ ಇಡೀ ಜಗತ್ತಿಗೆ ಒಂದು ಉದಾಹರಣೆಯಾಗಿದೆ. ನಮಗೂ ಸರ್ವಶಕ್ತನಾದ ಅಲ್ಲಾಹ್ ಸುಬ್ಹಾನಹು ವ ತಆಲನ ಮೇಲೆ ಅಂತಹ ನಂಬಿಕೆ ಇದೆಯೇ? ತಮಗೆ ಈ ಘಟನೆ ಇಷ್ಟವಾಗಿದ್ದರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.